ಮಟ್ಟಿನವ್ರು ಇತ್ತೀಚೆಗೆ ಬಂದಂಥವ್ರು ಆ ಮಾತು ಬೇರೆ. ಇವರೆಲ್ಲ ಅಲ್ಲಿದ್ದು ಬೆಳೆದವ್ರು ನೋಡಿದವರು, ಅಲ್ಲಿ ಲೋಕಲ್ ಜನ ಇವತ್ತು ಮಾತಾಡ್ತಾ ಇದ್ದಾರೆ ರೀ, ಭಾಳಷ್ಟು ಮಾತಾಡ್ತಿದ್ದಾರೆ. ಅದು SIT ತೆಗೆದುಕೊಳ್ತದೆ ಆ ಮಾತು ಬೇರೆ. SIT ಇವತ್ತು ಚೆನ್ನಯ್ಯನ ಹೆಂಡತಿಯನ್ನು, ಎರಡನೇ ಹೆಂಡತಿಯನ್ನು, ಅವರ ಸಹೋದರಿಯನ್ನು, ಅದೇ ಕಾಲಕ್ಕೆ ತಿಮ್ರೋಡಿ ಅವರ ಜೊತೆಗೆ 2023ರಲ್ಲಿ ಮಾತಾಡಿದ ವಿಡಿಯೋ ಶೂಟ್ ಮಾಡಿದಂತಹ ತಿಮ್ರೋಡಿ ಅವ್ರ ಮಗಳನ್ನು SIT ತನ್ನ ಕೆಲಸ ನಡೆಸಿದ್ರು ಅವರು ನಡೆಸಿದ್ರು. ಅದೇ ಕಾಲಕ್ಕೆ ಅದು ಸಹಿತ ಈ ನಮ್ಮ ಸೋಮನಾಥ್ ನಾಯಕರ ಒಳ ಆರೋಪಗಳನ್ನ ತೆಗೆದುಕೊಂಡ ಏನಿದು ಎಂತು ನಿಜ ಏನು ಅದನ್ನು ಮಾಡಬೇಕಾಗಿದೆ. ಯಾಕಂದ್ರೆ ಇಲ್ಲೇ ಯಾವುದೇ ಒಬ್ಬ ವ್ಯಕ್ತಿಗೆ ಅದರಲ್ಲೂ ಅನ್ಯಾಯಗೊಳಗಾದವಾಗ ಅವ್ರಿಗೆ ನ್ಯಾಯ ಸಿಗಬೇಕಾಗಿದ್ದು ಒಂದು ಸಹಜ, ಒಂದು ನ್ಯಾಚುರಲ್ ಅಂತೀವಿ ನಾವು ಅದಕ್ಕೆ, ನ್ಯಾಚುರಲ್ ಜಸ್ಟಿಸ್ ಅದು ಸಿಗಬೇಕಾಗಿ. ಜಸ್ಟಿಸ್ ಅಷ್ಟೇ ಅಲ್ಲ, ಪಾಪ ಭೂಮಿ ಕಳ್ಕೊಂಡಿದ್ದಾರೆ ಅವರು ಬದುಕನ್ನು ಕಳ್ಕೊಂಡಿದ್ದಾರೆ. ಯಾಕೆ ಒಂದು ಭೂಮಿ ಕಳ್ಕೊಂಡ್ರೆ ಆ ವ್ಯಕ್ತಿ, ಒಬ್ಬ ರೈತನ ಬದುಕ 1 ಗುಂಟೆನೋ 2 ಗುಂಟೆನೋ 5 ಗುಂಟೆನೋ 10 ಗುಂಟೆನೋ ಎಕರೆನೋ 2 ಎಕರೆನೋ ಭಾಳ ದೊಡ್ಡ ಭೂಮಿಗಳಿಲ್ಲ ಅವುಗಳೆಲ್ಲ ಕಬಳಿಸಿ ಹೋಗಿಬಿಟ್ಟಿದ್ದಾರೆ. ಕೆಲವೊಂದು ದೊಡ್ಡ ಭೂಮಿಗಳಿದ್ದಾವೆ, ಆ ಮಾತು ಬೇರೆ. ಅವೆಲ್ಲ ತನಿಖೆ ಆಗಬೇಕಲ್ಲ, ಏನದು ಆ್ಯಕ್ಚುವಲ್ ಅಂತೀರ. ಸೋಮನಾಥ್ ನಾಯಕರಲ್ಲಿ ನೀವು ಕೇಳಲಿಕ್ಕೆ ಶುರು ಮಾಡಿದರೆ ಮಿನಿಮಮ್ ನಿಮ್ಗೆ 1 ಅಥವಾ 2 ದಿನಗಳವರೆಗೆ ನಿರಂತರವಾಗಿ ಹೇಳುವಷ್ಟು ಅವ್ರು ಮೆಟೀರಿಯಲ್ ಸಂಗ್ರಹ ಮಾಡಿದ್ದಾರೆ. ಎಲ್ಲೆಲ್ಲಿ ಏನು ಗದ್ದಲ ಮಾಡಿದ್ದಾರೆ, ಹೆಂಗೆ ಡಾಕ್ಯುಮೆಂಟ್ಸ್ ತಿದ್ದಿದ್ದಾರೆ, ತಮ್ಮ ಹೆಂಗೆ ಮಾಡ್ಕೊಂಡಿದ್ದಾರೆ. ಮೂಲ ಗುಡಿ ಆಸ್ತಿ ಇವತ್ತಿರೋದ ಅದು ಸಹಿತ ಅವ್ರು ತಮ್ಮ ಸ್ವಂತ ಆಸ್ತಿ ಮಾಡಿದ್ದಾರೆ. ಈಗ ಹಂಗೆ ನೋಡಿದ್ರೆ ಮಂಜುನಾಥ ಸ್ವಾಮಿ ಅದು ಏನು ದೇವಾಲಯ ಇದೆ ಅದು ಸಹಿತ ಅವರ ಮಾಲೀಕತ್ವದಲ್ಲಿದೆ ಅಂತೇಳಿ ಹೇಳ್ತಾರೆ ಅವರು ಸೋಮನಾಥ್ ನಾಯಕರು. ಅದಕ್ಕೆಲ್ಲ ಡಾಕ್ಯುಮೆಂಟ್ಸ್ ಕೊಡ್ತಾರೆ, ಎವಿಡೆನ್ಸ್ ಕೊಡ್ತಾರೆ, ಮಾತಾಡ್ತಾರೆ. ಮತ್ತು ಮಾವುತನ ಕೊಲೆ ಆಗಿದ್ರ ಬದಲಾಗಿ ಆಗಿರ್ಬೋದು, ಅವನ ಭೂಮಿ ಬದಲಾಗಿ ಆಗಿರ್ಬೋದು, ಯಮನಾರ ಕೊಲೆ ಬದಲಾಗಿ ಆಗಿರ್ಬೋದು, ಇವರೆಲ್ಲರೂ ಕೊಲೆಗಳ ಬಗ್ಗೆ ಅವ್ರು ಹೆಂಗಾಯ್ತು ಏನಾಯ್ತು ಅದೆಲ್ಲ ಹೇಳ್ತಾರೆ. ಅದ್ರ ಜೊತೆಗೆ ಲೋಕಲ್ ಜನರು ಹೇಳ್ತಾರೆ. ಆದರೆ ಇವು ಆಗಿ ಭಾಳ ವರ್ಷ ಅದು ಅಲ್ಲಿಯ ಪೊಲೀಸರು ಇನ್ನುಳಿದವರು ಎಲ್ಲರೂ ಅದನ್ನೆಲ್ಲ ಮುಚ್ಚಿ ಹಾಕಿದ್ರಿಂದಾಗೆ ಈಗ ಅಲ್ಲಿ SIT ಏನು ಹೇಳ್ತದಪ್ಪ ಅಂದ್ರೆ ಮೊನ್ನೆಲ್ಲ ಹೋದಾಗ ಕುಸುಮಾವತಿ ಅವರು, ನಮ್ಮ ಸೋಜನ ತಾಯಿ, ಇನ್ನುಳಿದವರು, ಈ ಪದ್ಮಲತಾ ಅವ್ರಿಗೆ ಸಂಬಂಧಿಸಿದಂಥವರು, ವೇದವಲ್ಲಿಗೆ ಸಂಬಂಧಿಸಿದವರು ಕಂಪ್ಲೇಂಟ್ ಮಾಡಿದಾಗ SIT ಹೇಳ್ತದೆ ನೀವು ಕೋರ್ಟ್ ಥ್ರೂ ಬರ್ರಿ ಮಾಡೋನು ಅಂತೇಳಿ. ಅದಕ್ಕೂ ರಿಸ್ಟ್ರಿಕ್ಷನ್ಸ್ ಇದಾವೆ. ಅದಕ್ಕೆ ಅದು ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಬೇಕು ಅದರ ತನಿಖೆಗೆ. ಸೌಜನ್ಯ ಕೇಸಲ್ಲಂತೂ